ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಾವಣಗೆರೆ ದಕ್ಷಿಣ ಉಪಸಮರ ಸಮರ್ಥ ಗೆಲುವಿಗಾಗಿ ಬೀದಿಗಿಳಿದಂಥ ಶ್ಯಾಮನೂರು ರಾಜ ಕುಟುಂಬ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಶ್ಯಾಮನೂರು ಕಾಲಾನಂತರ ತೆರವಾದಂಥ ಆ ಕ್ಷೇತ್ರದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಸಮರ ಇದೀಗ ತಾರಕಕ್ಕೇರಿದೆ. ಜೊತೆಗೆ ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ದಾಸಕರಿಯಪ್ಪ ವಿರುದ್ಧ ಗೆಲ್ಲೇಬೇಕೆನ್ನುವಂಥ ಪಣವನ್ನು ತೊಟ್ಟಿರುವಂಥ ಶ್ಯಾಮನೂರು ಕುಟುಂಬದ ಮೂರನೇ ತಲೆಮಾರಿನ ಕುಡಿ ಸಮರ್ಥ ಶ್ಯಾಮನೂರು ಇದೀಗ ಅಖಾಡಕ್ಕೆ ಸಿದ್ಧರಾಗಿದ್ದಾರೆ. ನಾಮಿನೇಷನ್ ಸಲ್ಲಿಸಿದ್ದಾರೆ ಮತ್ತು ಸರಿಸುಮಾರು 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಲೇಬೇಕೆನ್ನುವಂಥ ಒಂದು ಪಣವನ್ನು ಇದೀಗ ರಾಜ ಕುಟುಂಬ ಶ್ಯಾಮನೂರು ಕುಟುಂಬ ಇದೀಗ ಪಣ ತೊಟ್ಟಂತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಹೇಳ್ತೇನೆ. ಅದಕ್ಕಿಂತ ಮೊದಲು ದಾವಣಗೆರೆ ಜಿಲ್ಲೆಯನ್ನು ಒಂದು ಶಿಕ್ಷಣ ಕ್ಷೇತ್ರವಾಗಿ ಮಾಡಿದಂಥ ಖ್ಯಾತಿ, ಜೊತೆಗೆ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಂಥ ಖ್ಯಾತಿ, ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದಂಥ ಖ್ಯಾತಿ ಯಾರಿಗಾದರೂ ಇದ್ದರೆ ಅದು ಲಿಂಗಾಯತ ಮುಖಂಡರಾಗಿರುವಂಥ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲಲೇಬೇಕು, ಅದರಲ್ಲಿ ನೋ ಡೌಟ್. ಇನ್ನು ದಾವಣಗೆರೆಯ ಕ್ಷೇತ್ರದಲ್ಲಿ ಅವರ ಹಿಡಿತ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋದರೆ ಶ್ಯಾಮನೂರು ಕುಟುಂಬಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ. 50ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದಂಥ ಹೆಗ್ಗಳಿಕೆ, ಅದು ನರ್ಸಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, IIT ಆಗಿರ್ಬೋದು, ಅದು ITI ಆಗಿರ್ಬೋದು, ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ, ಹಾಸ್ಟೆಲ್ಗಳನ್ನ ಕಟ್ಟಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದಂಥ ಖ್ಯಾತಿ ಶ್ಯಾಮನೂರು ಶಿವಶಂಕರಪ್ಪನವರಿಗಿದೆ. ಬ್ಯಾಂಕುಗಳಿದೆ, ಸಾವಿರಾರು ಕೋಟಿ ಸಾಲ ಕೊಟ್ಟಿದ್ದಾರೆ, ಜೊತೆಗೆ ಸಕ್ಕರೆ ಕಾರ್ಖಾನೆ ಇದೆ, ಅಲ್ಲಿ 1000ಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಾರೆ. ಹೀಗೆ ಅನೇಕ ದೊಡ್ಡ ದೊಡ್ಡ ಖ್ಯಾತಿ ಹೊಂದಿರುವಂಥ ಮತ್ತು ದಾವಣಗೆರೆ ಅಂದ್ಕೂಡಲೇ ಅದು ಬಾಪೂಜಿ ಸಂಸ್ಥಾನ. ಆ ಬಾಪೂಜಿ ಸಂಸ್ಥಾನದ ಕಾರ್ಯದರ್ಶಿ ಯಾರು? ಅದು ಶ್ಯಾಮನೂರು ಕುಟುಂಬ. ಹೀಗೆ ಅನೇಕ ಖ್ಯಾತಿ ಇದೆ. ಅವರ ಬಗ್ಗೆ ಯಾರೇ ವಿರೋಧ ಮಾಡಿದ್ರೂ ಕೂಡ ನನಗನ್ಸಿದ ಪ್ರಕಾರ ಇಲ್ಲೇ ತನಕ ದಾವಣಗೆರೆಯನ್ನು ಕಟ್ಟಿದಂಥ ಕುಟುಂಬ ಅದು ಯಾವುದಾದ್ರೂ ಇದ್ದರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಯಾರಾದರೂ ಇದ್ದರೆ ಅದು 94 ವರ್ಷ ವಯಸ್ಸಿನ ದಿವಂಗತ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲಲೇಬೇಕಾಗತ್ತೆ. ಅವರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಮಹಾನ್ ನಾಯಕರು ಕೂಡ ಆಗಿದ್ದಾರೆ. ಅಂಥ ಒಂದು ಕುಟುಂಬದ ಮೂರನೇ ತಲೆಮಾರಿನ ಒಬ್ಬ ಹುಡುಗ ತಾತನ ಕ್ಷೇತ್ರವನ್ನು ಪ್ರತಿನಿಧಿಸುವುದಂದರೆ ಅದು ನೀರು ಕುಡಿದಷ್ಟು ಸುಲಭ. ಕಣ್ಣು ಮುಚ್ಚಿ ನಾಮಿನೇಷನ್ ಹಾಕಿದ್ರು ಕೂಡ ಜನರು ಓಟ್ ಹಾಕ್ತಾರೆ, ಅಷ್ಟು ನಂಬಿಕೆಯಿಂದಿದೆ. ಕೊನೆಯ ಬಾರಿಗೆ ಶ್ಯಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಗೆದ್ದಿದ್ದು ಕೂಡ ಸರಿಸುಮಾರು 30,000ಕ್ಕೂ ಹೆಚ್ಚು ಓಟ್ಗಳಲ್ಲಿ. ಅಲ್ಲಿ ಪ್ರಚಾರ ಏನೂ ಮಾಡಿರಲಿಲ್ಲ. ಶ್ಯಾಮನೂರು ಶಿವಶಂಕರಪ್ಪನವರು ಯಾವ ಕ್ಷೇತ್ರಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಅವ್ರಿಗೆ ವಯಸ್ಸಾಗಿತ್ತು. ಆದರೂ ಟಿಕೆಟ್ ಪಡ್ಕೊಂಡಿದ್ರು, ಕಾಂಗ್ರೆಸ್ಗೆ ಗೆಲ್ಲಬೇಕೆನ್ನುವಂಥ ಹಪಾಹಪಿ ಇತ್ತು. ಹಾಗಾಗಿ ಶಿವಶಂಕರಪ್ಪನವರಿಗೆ ಟಿಕೆಟ್ ಕೊಟ್ಟರು, ನಿರಸವಾಗಿ ಗೆದ್ದು ಬೀಗಿದ್ರು. ಈಗ ಅವರಿಲ್ಲ, ಅವರ ಅನುಕಂಪ ದೊಡ್ಡದಾಗಿ ತೇಲಾಡ್ತಿದೆ. ಆ ಅನುಕಂಪದ ಅಲೆಯಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರ ಕುಟುಂಬದ ಯಾವುದೇ ಅಭ್ಯರ್ಥಿ ಅಲ್ಲಿ ನಾಮಿನೇಷನ್ ಮಾಡಿದ್ರೂ ಕೂಡ ಕಣ್ಮುಚ್ಚಿ ಗೆಲ್ಲಬಹುದಿತ್ತು. ಆದರೆ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ, ನನಗಂತೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಶ್ಯಾಮನೂರು ಶಿವಶಂಕರಪ್ಪನವರ 27 ವರ್ಷದ ಮೂರನೇ ಕುಡಿ ಮಾಡ್ತಾ ಇರುವಂಥ ಪ್ರಚಾರ, ಮಾಡ್ತಿರುವಂಥ ನಡೆ, ಮಾಡ್ತಿರುವಂಥ ಪಾಪ ಹೋರಾಟ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸೋಲ್ತೇವೆ ಎನ್ನುವಂಥ ಭಯನೋ ಅಥವಾ ನಾನು 50-60 ಸಾವಿರಕ್ಕೂ ಹೆಚ್ಚು ಮತಗಳ ಗೆದ್ದು ಬೀಗಬೇಕು, ಆ ಮುಖಾಂತರ ಪ್ರತಿಯೊಬ್ಬರೂ ಕೂಡ ಶ್ಯಾಮನೂರು ಶಿವಶಂಕರಪ್ಪನವರ ಒಂದು ಹೋರಾಟ, ಒಂದು ಗಟ್ಟಿತನ, ಒಂದು ಕಾಯಕ ಎಲ್ಲವೂ ಕೂಡ ಮನದಟ್ಟು ಮಾಡಬೇಕೆನ್ನುವಂಥ ಸಂಕಲ್ಪವೂ ಗೊತ್ತಿಲ್ಲ. ಪ್ರತಿದಿನ ಹೋರಾಡ್ತಾರೆ, ಚಪ್ಪಲಿ ಇಲ್ಲದೆ ಹೋರಾಡ್ತಾರೆ, ಚಿಕ್ಕ ಮಕ್ಕಳನ್ನ ಎತ್ಕೊಳ್ತಾರೆ, ಮುಗ್ಧ ವಯಸ್ಕರ ವೃದ್ಧರನ್ನು ಮಾತಾಡ್ತಾರೆ, ಪ್ರೀತಿಯನ್ನು ಮಾತಾಡ್ತಾರೆ. ಇವೆಲ್ಲದರ ನಡುವೆ ನೋಡಿ, ಇಲ್ಲಿ ತನಕ ಏನಾಗ್ತಿತ್ತು ಅಂದರೆ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳು ಕೆಲವೊಬ್ಬರು ಪರ ಪ್ರಚಾರ ಮಾಡ್ತಿತ್ತು ಮತ್ತು ವಸ್ತುಸ್ಥಿತಿಯನ್ನು ಹೇಳ್ತಿತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬರ್ಗಳು, 5-6 ಯೂಟ್ಯೂಬರ್ಗಳು ಕಾಲಿಬರೇಷನ್ ಮಾಡಿ ಒಂದು ವೆಹಿಕಲ್ ತೆಗೆದುಕೊಂಡು ಮೂಲೆಯನ್ನು ಕೂಡ ಸರ್ವೆ ಮಾಡ್ತಿದ್ದಾರೆ. ಮೂಲೆಯಿಂದಲೂ ಕೂಡ ಜನರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯ ಒಂದೇ, ಶ್ಯಾಮನೂರು ಶಿವಶಂಕರಪ್ಪನವರು ಶ್ರೀನಿವಾಸ ಕರಿದಾಸಪ್ಪ ಎನ್ನುವಂಥ BJP ಅಭ್ಯರ್ಥಿಗಿಂತ ಸ್ವಲ್ಪ ಮಟ್ಟಿನ ಪ್ರಚಾರ ಜಾಸ್ತಿ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಿದೆ. ಮತ್ತು ಬಾಗಲಕೋಟೆಗೆ ಕಂಪೇರ್ ಮಾಡಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ BJPಗಿಂತ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಎನ್ನುವಂಥ ಒಂದು ಮಾತುಗಳು ಈ ಕೊಲಾಬರೇಟೆಡ್ ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಿದ್ರೆ ಯಾಕೆ ಇಷ್ಟು ಬೇಕಿತ್ತು? ಒಂದು, ನನಗನ್ಸಿದ ಪ್ರಕಾರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಶ್ರೀನಿವಾಸ ಕರಿದಾಸಪ್ಪ ಎನ್ನುವಂಥ ಒಬ್ಬ ಪರಿಶಿಷ್ಟ ಪಂಗಡದ ನಾಯಕನಿಗೆ ಟಿಕೆಟ್ ಕೊಟ್ಟ ನಂತರ
ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಯಿತಾ ಆಗಿರಲೂಬಹುದು. ಇಲ್ಲ ಕಾಂಗ್ರೆಸ್ನ ಈ ಶ್ಯಾಮ್ನೂರ್ ಕುಟುಂಬ ಇಲ್ಲ ಈ ಸಲ ನಮಗೆ ಟಿಕೆಟ್ ಕೊಡ್ಲಿಕ್ಕೆ ಹೈಕಮಾಂಡ್ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತಿದೆ. ಅಲ್ಪಸಂಖ್ಯಾತರ ಮುಖಂಡರಾಗಿರುವಂಥ ಜಮೀರ್ ಅಹಮದ್ ಅವರು ತಮಗೆ ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ಕೊಡಬೇಕೆನ್ನೋ ದುಂಬಾಲು ಬಿದ್ದ ಕಾರಣಕ್ಕಾಗಿ ಟಿಕೆಟ್ ಯಾವ ಲೆವೆಲ್ಗೆ ಮುಂದೆ ಹೋಯ್ತಂದರೆ ನಾಮಿನೇಷನ್ ಮಾಡುವ ಕಡೆಯ ದಿನಾಂಕದೊಂದು ಘೋಷಣೆ ಆಯಿತು. ಅದಕ್ಕೂ ಮುನ್ನಾ ದಿನವೇ ಇವರು ಶನಿವಾರ ನಾಮಿನೇಷನ್ ಕೂಡ ಮಾಡಿದರು. ಅಷ್ಟೆಲ್ಲ ಒಂದು ಅವಮಾನ, ಅಷ್ಟೆಲ್ಲ ಒಂದು ಕೋಪ, ಅಷ್ಟೆಲ್ಲ ಒಂದು ಹಿನ್ನಡೆ ಇದ್ದರೂ ಕೂಡ ನಾವು ಈ ಚುನಾವಣೆಯಲ್ಲಿ ಸುಮಾರು 60ರಿಂದ 70,000 ಮತಗಳು, ಅಂದರೆ 2,19,000 ಮತ ಇದೆ, ಅಲ್ಲಿ ಸುಮಾರು 70% ವೋಟ್ ಆದರೂ ಕೂಡ 1,70,000 1,80,000 ಮತ ಬೀಳ್ಬೋದು. ತಾನು ಸುಮಾರು 1,20,30,000ಕ್ಕಿಂತ ಹೆಚ್ಚು ವೋಟ್ಗಳನ್ನು ಪಡ್ಕೊಂಡು ವಿರೋಧ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ ಕರಿದಾಸಪ್ಪ ಅವರಿಗಿಂತ 70ರಿಂದ 80 ಮಿನಿಮಮ್ ಅಂದರೂ 50,000ಗಳ ಮತದಿಂದ ಗೆಲ್ಲಬೇಕು. ಆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ, ಆ ಮುಖಾಂತರ ಸಿದ್ದರಾಮಯ್ಯರು, ಆ ಮುಖಾಂತರ ಅಲ್ಪಸಂಖ್ಯಾತ ಮುಖಂಡರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು. ಇದು ಶಾಮನೂರು ಕೋಟೆ. ಈ ಕೋಟೆಯಲ್ಲಿ ಬೇರೆ ಯಾರೂ ಇಲ್ಲ. ಯಾಕಂದರೆ ನಾವು ಈ ದಾವಣಗೆರೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದೇವೆ. ನಾವು ಈ ದಾವಣಗೆರೆ ಜನರಿಗೆ, ಲಕ್ಷಾಂತರ ಜನರಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಈ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿದ್ದೇವೆ. ಈಗಲೂ ಕೂಡ ಬಾಪೂಜಿ ಸಂಸ್ಥಾನದ ದೊರೆ, ಶಿಕ್ಷಣ ಸಂಸ್ಥಾನದ ದೊರೆ, ಶಿಕ್ಷಣ ಸಂಸ್ಥಾನದ ಕೇಂದ್ರ ಬಿಂದು, ಶಿಕ್ಷಣ ಹರಿಕಾರ ಎಲ್ಲವೂ ಕೂಡ ಶಾಮನೂರು ಕುಟುಂಬಕ್ಕೆ ಸಲ್ಲತ್ತೆ. ಇಂಥ ಒಂದು ಅಭಿವೃದ್ಧಿಯ ಹರಿಕಾರನ ಮುಂದೆ ಯಾರೋ ಬಂದ್ಕೊಂಡು ತನಗೆ ಟಿಕೆಟ್ ಕೊಡಬೇಕನ್ನುವಂಥ ದುಂಬಾಲು ಬಿದ್ದರೆ ಅವರಿಗೆ ಇದು ನೇರ ಎಚ್ಚರಿಕೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನಾನು ಸ್ವಲ್ಪ ಬೇಸರ ತರಿಸಿದ್ದು ಎಲ್ಲವನ್ನೂ ಹೇಳ್ತೇನೆ. ಅಲ್ಪಸಂಖ್ಯಾತರ ಒಬ್ಬ ನಾಮಿನೇಟೆಡ್ ಅಭ್ಯರ್ಥಿ ಆಗಿರುವಂಥ ಸಾದಿಕ್ ಪೈಲ್ವಾನ್ ಅವರನ್ನ ಮುಖ್ಯಮಂತ್ರಿಗಳು ಬಂದು ಮನವೊಲಿಸುವಂಥ ಪ್ರಯತ್ನ ಯಾಕೆ ಬೇಕಿತ್ತು ನನಗಂತೂ ಅರ್ಥ ಆಗ್ತಿಲ್ಲ. ಓಕೆ, ಅದು ಹೋಯಿತು. ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬ ಹೇಗಿತ್ತಂದರೆ, ಸಾದಿಕ್ ಪೈಲ್ವಾನ್ ಅವರನ್ನು ಮನೆಗೆ ಕರೆಸಿ, ಒಂದು ಹಾಲಲ್ಲಿ ಕರೆಸಿ ಅವರಿಗೆ ಚಿಕನ್ ಕಬಾಬ್ ತಿನ್ನಿಸುವಂಥ ರೀತಿ. ಅದು ಯಾರು? ಕೋಪಿಷ್ಟ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಂಥ ವ್ಯಕ್ತಿ, ಅಪ್ಪನಿಗಿಂತ ಸ್ವಲ್ಪ ಸಮರ್ಥ ನಾಯಕ, ಏಕ್ಮಾರ್ ದೂತ್ ತುಕಡ ಎನ್ನುವಂಥ SS ಮಲ್ಲಿಕಾರ್ಜುನ್ ಅವರು ತನ್ನ ಕೈಯಾರೆ ಸಾದಿಕ್ ಪೈಲ್ವಾನ್ ಅವರಿಗೆ ಚಿಕನ್ ಕಬಾಬ್ ತಿನ್ನಿಸ್ತಾರೆ ಅಂದರೆ ನನಗೆಲ್ಲೋ ಒಂದು ಕಡೆ ಇದರ ಅರ್ಥ ಆಗ್ತಿಲ್ಲ. ಮತ್ತೊಂದು ಮಗ್ಗಲನ್ನು ಹೇಳ್ತೇನೆ, SS ಮಲ್ಲಿಕಾರ್ಜುನ್ ಅವರ ಕುಟುಂಬ ಸಮರ್ಥ ಆಗಿರ್ಬೋದು, SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಸಚಿವರಾಗಿದ್ದು, ಜೊತೆಗೆ SS ಮಲ್ಲಿಕಾರ್ಜುನ್ ಅವರ ಮಗಳು, ಇವರೆಲ್ಲರೂ ಕೂಡ ದೇವಸ್ಥಾನದಲ್ಲಿ ಕೊಂಡ ಹಾಯುವಂಥ ಕ್ರಿಯೆ ಕೂಡ ಇತ್ತು. ಇದು ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಸಮರ್ಥ ಮಲ್ಲಿಕಾರ್ಜುನ್, ಓಕೆ, ಶಿವಶಂಕರಪ್ಪನವರು ಬಡವರಾಗಿದ್ದರು, ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರು. ಅದಾದ ನಂತರ ಅವ್ರಿಗೆ ಬಡತನದಿಂದ ಶ್ರೀಮಂತಿಗೆ ಎಲ್ಲವೂ ಬಂತು. ಜೊತೆಗೆ 2 ಹೆಲಿಕಾಪ್ಟರ್ ಕೂಡ ಇತ್ತು. ಯಾಕಂದರೆ ಬಡತನದಿಂದ ಬಂದು ಅವರಿಗೆ ನೋವಿತ್ತು. ಅದಾದ ನಂತರ ಬಡತನದಲ್ಲಿ ಬಂದು ಶ್ರೀಮಂತರಾದಂಥ ಶಾಮನೂರು ಶಿವಶಂಕರಪ್ಪನವ್ರ ಮಗನಾಗಿ ಹುಟ್ಟಿದಂಥ SS ಮಲ್ಲಿಕಾರ್ಜುನ್ ಅವರಿಗೆ ಬಡತನ ಇತ್ತೋ ಗೊತ್ತಿಲ್ಲ, ಆದರೆ ಅವರು ಶ್ರೀಮಂತರಾಗಿ ಬೆಳೆದಂತರು. ಅವರು ಓಕೆ ಕೊಂಡ ಹಾಯ್ಬೋದು, ಆದರೆ ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ಹುಟ್ಟಿದಂಥ ಸಮರ್ಥ ಅವರು ಕೊಂಡ ಹಾಯುವುದಂದರೆ ಅದು ಸಾಮಾನ್ಯವ? ಅಥವಾ SS ಮಲ್ಲಿಕಾರ್ಜುನ್ ಅವರ ಮಗಳು ಕೊಂಡ ಹಾಯುವುದಂದ್ರೆ ಅದು ಸುಮ್ಮನೆನಾ? ಒಂದು ಕಡೆ ತಾತ MLA ಆಗಿದ್ದಂಥವ್ರು, ಸಚಿವರಾಗಿದ್ದಂಥವ್ರು, ಒಂದು ಕಡೆ ಅಪ್ಪ MLA ಆಗಿ ಸಚಿವರಾದಂಥವ್ರು ಆದವರು, ಜೊತೆಗೆ ತಾಯಿ ಡಾಕ್ಟರ್ ಆದಂಥವ್ರು, ಜೊತೆಗೆ ಪಾರ್ಲಿಮೆಂಟಲ್ಲಿ ಮೆಂಬರ್ ಆಗಿದ್ದಂಥವ್ರು ಆಗಿದ್ದವರು, ಮತ್ತು ಈಗ ಕೂಡ ಸದಸ್ಯ ಆಗಿದ್ದಂಥವ್ರು. ಅಂಥ ಕುಟುಂಬದಿಂದ ಬಂದಂಥ ಸಮರ್ಥ ಶಾಮನೂರು ಕೊಂಡ ಹಾಯುವುದಂದರೆ ಅದು ಸಣ್ಣ ಮಾತ. ಇವೆಲ್ಲವನ್ನು ನೋಡ್ತಿದ್ರೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಸೋಲ್ತೇವೆ ಅನ್ನುವಂಥ ಭಯ ಇರ್ಬೋದು, ಇಲ್ಲ ತಮ್ಮ ವಿರುದ್ಧ ಸೆಡ್ಡು ಹೊಡೆದಂಥ ಕಾಂಗ್ರೆಸ್ನ ಅನೇಕ ಮುಖಂಡರಿಗೆ ಮತ್ತು ಅಲ್ಪಸಂಖ್ಯಾತ ಮುಖಂಡರಿಗೆ ಕನಿಷ್ಠ 70,000 ಅಂತರದಿಂದಲೂ ಆ ವಿರೋಧಿ ವ್ಯಕ್ತಿಯನ್ನು ಸೋಲಿಸಿ ತಾನು ಗೆಲ್ಲಬೇಕು ಅಂದರೆ ತಾನು 70,000 ಮತಗಳ ಅಂತರದಿಂದ ಗೆದ್ದು ಇಡೀ ನಮ್ಮ ರಾಜ್ಯಕ್ಕೆ ದೊಡ್ಡದಂಥ ಸಂದೇಶ ಕೊಡಬೇಕೆನ್ನುವಂಥ ಪಣವನ್ನು ಶಾಮನೂರು ಕುಟುಂಬ ಈ ಮುಖಾಂತರ ಹೇಳುತ್ತಾ ಅರ್ಥ ಆಗ್ತಿಲ್ಲ. ಆದರೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಎಲ್ಲ ಕಡೆ ಕೂಡ ಒಂದು ಅನುಮಾನ ಹುಟ್ಟಿಸ್ತಾ ಇದೆ. ಯಾಕೆ ಶಾಮನೂರು ಕುಟುಂಬ ಈ ಲೆವೆಲಿಗೆ ಬೀದಿಗಿಳಿದು ಪ್ರಚಾರವನ್ನು ಮಾಡ್ತಿದೆ? ಕಣ್ಮುಚ್ಚಿ ನಾಮಿನೇಷನ್ ಮಾಡಿದ್ರು ಕೂಡ ಶಾಮನೂರು ಕುಟುಂಬಕ್ಕಿರುವಂಥ ಬೆಲೆ, ಶಾಮನೂರು ಕುಟುಂಬಕ್ಕಿರುವಂಥ ಒಂದು ಗೌರವ ಆರಾಮಾಗಿ ಗೆದ್ದು ಬರಬಹುದಿತ್ತು. ಅದರ ಬದಲಾಗಿ ಸಾದಿಕ್ ಪೈಲ್ವಾನ್ ಅವರಿಗೆ SS ಮಲ್ಲಿಕಾರ್ಜುನ್ ಅವರು ಯಾಕೆ ಚಿಕನ್ ಕಬಾಬ್ ತಿನ್ನಿಸಿದ್ರು? ಆರೆಲ್ಸ್ ಭಕ್ತರಾಗಿರುವಂಥ ಶಾಮನೂರು ಕುಟುಂಬ, ದೇವರ ಭಕ್ತರಾಗಿರುವಂಥ ಶಾಮನೂರು ಕುಟುಂಬ, ಈ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥ ಸಮರ್ಥ ಶಾಮನೂರು ಮತ್ತು ಮಲ್ಲಿಕಾರ್ಜುನರ ಪುತ್ರಿಯವರನ್ನ ಯಾಕೆ ಕೊಂಡ ಹಾಯುವಂಥ ಒಂದು ಕಷ್ಟದ ಅಥವಾ ಭಕ್ತಿಯ ಪರಾಕಾಷ್ಠೆಗೆ ತಳ್ಳಿದ್ರು? ಇವೆಲ್ಲವೂ ಕೂಡ ಇದೀಗ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಸಿಗಬೇಕಂದ್ರೆ ಮೇ 4 ತನಕ ಕಾಯಲೇಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.